ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 10 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಡಿಸೈನ್ಗಳು. ಈ ಡಿಸೈನ್ನ ಹಾಕಲಿಕ್ಕೆ ನಾನು ಈ ಥರ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 137 ಇದೆ ಕುಚ್ಚು. ಇದಕ್ಕೆ ನೋಡಿ ಗಮ್ ಹಚ್ಚಿ ಈ ಥರ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೀಡ್ ಹಾಕಲಿಕ್ಕೆ ಈ ಥರ ಚೂಪ್ ಮಾಡಿಕೊಂಡ್ರೆ ಈಸಿಯಾಗಿ ಹಾಕ್ಕೋಬೋದು. ನಾವು ಇದನ್ನು ಈ ಥರ ಬೇಡ ಅಂದರೆ ನೀವು ನೀಡಲ್ಗೆ ಕೂಡ ಪೋಣಿಸ್ಕೊಂಡು ಅದನ್ನು ಕೂಡ ಮಾಡ್ಕೋಬೋದು. ಈ ಕುಚ್ಚುಗಳನ್ನು ನಾನು ಸ್ಟ್ರೇಟ್ನರ್ನಿಂದ ಈ ಥರ ಸ್ಟ್ರೇಟಾಗಿ ಮಾಡ್ಕೊಂಡಿದ್ದೀನಿ. ನೀವು ಸ್ಟ್ರೇಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಮಾಡ್ಕೋಬೋದು. ಆವಾಗ ಮಾತ್ರ ಕುಚ್ಚುಗಳು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸ್ಟ್ರೇಟಾಗಿ ಮಾಡಿಕೊಂಡಾಗ. ಹಾಗೆ ಕುಚ್ಚು ಕಟ್ಟೋದಕ್ಕೆ ನಾನು ಈ ಥರ ನಾರ್ಮಲ್ ನೀಡಲ್ಗೆ 4 ಎಳೆ ಜರಿ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ. ಯಾಕಂದರೆ ಜರಿ ಥ್ರೆಡ್ ಸ್ವಲ್ಪ ದಪ್ಪ ಬಂದರೆ ಕುಚ್ಚುಗಳು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಜರಿ ಥ್ರೆಡ್ನ 4 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಲಿಕ್ಕೆ ಈ ಟ್ರಿಮ್ಮರ್ನ ಯೂಸ್ ಮಾಡ್ಕೋತಿದ್ದೀನಿ. ನಾರ್ಮಲ್ ಸೀಸರ್ನ ಯೂಸ್ ಮಾಡಿಕೊಂಡ್ರೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಈ ಥರ ಯೂಸ್ ಮಾಡಿಕೊಂಡ್ರೆ ಬೆಟರ್, ಈ ಕಟ್ಟರ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ. ಹಾಗೆ ಹೋಲ್ ಹಾಕ್ಲಿಕ್ಕೆ ಈ ಥರ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇರೋ ಯಾವುದಾದ್ರೂ ಡಬ್ಬಣ ಅಥವಾ ಏನಾದರೂ ಚೂಪಾಗಿರೋ ವಸ್ತುವಿಂದ ಹೋಲ್ ಮಾಡಿಕೊಂಡ್ರೂ ನಡೆಯುತ್ತೆ. ಕ್ರೋಶಾ ನೀಡಲ್ ಅಂತೂ ಕ್ರೋಶಾ ಹಾಕೋರ ಹತ್ರ ಇದ್ದೇ ಇರುತ್ತೆ. ಇದರಿಂದ ಹೋಲ್ ಮಾಡಿಕೊಂಡ್ರೆ ಬೆಟರ್ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಓಕೆ, ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ. ಓಕೆ ನೋಡಿ, ಈ ಥರ ಕ್ರೋಶಾ ನೀಡಲ್ನಿಂದ ಒಂದು ಹೋಲನ್ನು ಮಾಡ್ಕೋತೀನಿ ಸೀರೆಗೆ. ಈ ಥರ ಹೋಲ್ ಮಾಡಿಕೊಂಡು ಈ ಕುಚ್ಚು ಇದೆಯಲ್ಲ ಇದನ್ನು ಈ ಥರ ಹೊರಗಡೆ ತೆಗಿತೀನಿ. ಈ ಥರ ತಗೊಂಡು ಒಂದಿಷ್ಟು ಉದ್ದ ನೋಡಿಕೊಂಡು ಇಟ್ಕೋತೀನಿ. ಇಷ್ಟು 1 ಇಂಚಷ್ಟು ಬಂದರೆ ಸಾಕು. ಇಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. 1 ಇಂಚಷ್ಟು ಉದ್ದ ತೊಗೊಂಡಿದ್ದೀನಿ. ಈಗ ನಾರ್ಮಲಾಗಿ ನಾವು ಕುಚ್ಚನ್ನು ಕಟ್ಕೋತೀವಲ್ಲ ಆ ಥರ ಮೊದಲು ಕಟ್ಕೋತೀನಿ. ಈ ಥರ ಕುಚ್ಚು ಸ್ವಲ್ಪ ಈ ಥರ ಬಿಟ್ಕೋಬೇಕು. ಇದು ನಿಮಗೆ ಮೇಲ್ಗಡೆ ಬರುತ್ತಂದರೆ ಇದಕ್ಕೆ ಒಂದು ಗಂಟು ಹಾಕಿಟ್ಕೊಂಡ್ರೂ ಕೂಡ ಪರವಾಗಿಲ್ಲ. ಈ ಥರ ನೋಡಿ 4 ಎಳೆ ಜರಿ ಥ್ರೆಡ್ ತಗೊಳ್ಳೋದ್ರಿಂದ ಸುತ್ತಕೊಂಡಾಗ ತುಂಬಾ ದಪ್ಪವಾಗಿ ಕಾಣಿಸುತ್ತೆ. ಅವಾಗ ಕುಚ್ಚಿಗೆ ಒಂದು ಲುಕ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ. 1-2 ಸರಿ ಸುತ್ಕೊಂಡ್ಮೇಲೆ ಈ ಥರ ಸ್ಟೋನ್ ಲೇಸ್ ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ಇಟ್ಕೋತೀನಿ. ಈ ಥರ ನೋಡ್ಕೊಳ್ಳಿ, ಮಿಡಲ್ನಲ್ಲಿ ಈ ಥರ ಇಟ್ಟು ಮೊದಲು ಇದಕ್ಕೆ ಒಂದು ಈ ಥರ ಅದರ ಮೇಲೆ ಗ್ಯಾಪ್ ಇರುತ್ತೆ ನೋಡಿ, ಒಂದೊಂದು ಸ್ಟೋನ್ ಆದ ತಕ್ಷಣ ಅದ್ರ ಮೇಲೆ ಈ ಜರಿ ಥ್ರೆಡ್ ಬರಬೇಕು ಈ ಥರ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಈ ಥರ ಬರಬೇಕು ಜರಿ ಥ್ರೆಡ್ ಕರೆಕ್ಟ್ ಮಿಡಲ್ನಲ್ಲಿ. ಮತ್ತು ಇವಾಗ ನೆಕ್ಸ್ಟ್ ಸೆಕೆಂಡ್ ಇದೆಯಲ್ಲ ಅದ್ರ ಮೇಲೆ ಈ ಥರ ಮಾಡ್ಕೊಳ್ಳಿ. ಈ ಥರ ಸ್ಟೋನ್ ಲೇಸ್ ಮೇಲೆ ಈ ಥರ ಮಾಡ್ತಾ ಬನ್ನಿ. ಮತ್ತು ಇವಾಗ ನೆಕ್ಸ್ಟ್ ಥರ್ಡ್ ಒನ್ ಈ ಥರ ಮಾಡ್ಕೋಬೇಕು. 5 ಸ್ಟೋನ್ ತೊಗೊಂಡಿದ್ದೀನಿ ನಾನು. 5 ಸ್ಟೋನ್ ಬರೋ ಥರ ಉದ್ದ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಲಾಸ್ಟಲ್ಲಿ ಇಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿದ್ದಿಲ್ಲಲ್ಲ, ಇಲ್ಲಿ ಲಾಕ್ ಮಾಡ್ಕೋತೀನಿ. ಅಂದರೆ ಸ್ಟಾರ್ಟಿಂಗ್ ಅಂದರೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೆ, ಇಲ್ಲಿ ಸ್ಟೋನ್ ಮೇಲೆ ಹಾಕುವಾಗ ಲಾಕನ್ನು ನಾನು ಮಾಡಿದ್ದಿಲ್ಲ ನೋಡಿ. ಈ ಥರ ಕಾಣಿಸುತ್ತೆ. ಇವಾಗ ಇದನ್ನು ಬ್ಯಾಕ್ ಸೈಡಿಂದ ನಾನು ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇದನ್ನು ಮೇಲ್ಗಡೆಯಿಂದ ಈ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಈ ಜರಿ ಥ್ರೆಡ್ನನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇದನ್ನು ಈ ಥರ ಸ್ಟ್ರೇಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸಮವಾಗಿ ತಗೊಂಡು ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಇಲ್ಲಿ ಇದನ್ನು ಸ್ವಲ್ಪ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ, ನನಗೆ ಶಾರ್ಟ್ ಇಷ್ಟ ಅಂತ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಇನ್ನೂ ಉದ್ದ ಬೇಕಂದರೆ ಉದ್ದ ಕೂಡ ಮಾಡ್ಕೋಬೋದು. ಓಕೆ, ಈ ಡಿಸೈನ್ಗೆ ನಾವು 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಡಿಸೈನ್ನ ಒಂದು ಬೊಟ್ಟಷ್ಟು ನಾವಿಷ್ಟು ಡಿಫ್ರೆನ್ಸ್ ಇಟ್ಕೊಂಡ್ರು ಸೀರೆ ಪೂರ್ತಿ ಈ ಥರ ಮಾಡ್ತಾ ಹೋಗ್ಬೋದು. ಓಕೆ, ಸೆಕೆಂಡ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಒಂದು ಬೊಟ್ಟಷ್ಟು ನಾನು ಈ ಥರ ಗ್ಯಾಪನ್ನು ಬಿಟ್ಕೊಂಡು ಈ ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೋತೀನಿ ಸೀರೆಗೆ. ಅದಾದಮೇಲೆ ಈ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ತಂದು ಇದ್ರ ಒಳಗಡೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ. ಓಕೆ, ರಿಂಗ್ ಬೀಡನ್ನು ಹಾಕಿ ಈ ಡಿಸೈನ್ಗೆ ಸ್ವಲ್ಪ ಉದ್ದವಾಗಿ ಬಿಟ್ಕೋಬೇಕಾಗತ್ತೆ ನೀವು ಕುಚ್ಚು. ಒಂದಿಷ್ಟು ಉದ್ದ ಬಿಟ್ಕೊಂಡಿದ್ದೀನಿ. ಎಷ್ಟು ಅಂತ ತೋರಿಸ್ತೀನಿ ನೋಡಿ.
1.5 ಇಂಚ್ 2 ಇಂಚಿಗೆ ಸ್ವಲ್ಪ ಕಡಿಮೆ ಇದೆ. ಇವಾಗ ನಾರ್ಮಲ್ಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೋತೀನಿ. ಇದಕ್ಕೆ ಜರಿ ಥ್ರೆಡ್ಡಿಂದ ಮೊದಲು ಬ್ಯಾಕ್ ಸೈಡಿಂದ ತಂದು ಈ ಥರ ಲಾಕ್ ಮಾಡಿಕೊಂಡು 2ರಿಂದ 3 ಸಾರಿ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಒಂದಿಷ್ಟು ಉದ್ದ ಮಾಡಿಕೊಂಡು ಕಟ್ ಮಾಡ್ಕೋತೀನಿ ನಾನಿಲ್ಲಿ. ನೋಡಿ ಇಷ್ಟು ಬಂತು. ಇವಾಗ ಇಲ್ಲಿ ಮುಂದ್ಗಡೆ ಇದೆಯಲ್ಲ ಈ ಬೀಡ್ ಒಳಗಡೆಯಿಂದ ಈ ಕುಚ್ಚನ್ನು ಹಾಕ್ತೀನಿ. ಮತ್ತು ನಾನು ಇದಕ್ಕೆ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಥ್ರೆಡ್ ನಾನು. ನೋಡಿ ಈ ಥರ ಹಾಕ್ಕೊಳ್ಳಿ. ಓಕೆ, ನೋಡಿ ಈ ಥರ ಹಾಕ್ತೀನಿ. ಈ ಥರ ಹಾಕಿ ಈಗ ಜರಿ ಥ್ರೆಡ್ಡಿಂದ ನಾರ್ಮಲ್ಲಾಗಿ ಯಾವ ಥರ ಕುಚ್ಚು ಕಟ್ತೀವೋ ಆ ಥರ ಈ ಬ್ಯಾಕ್ ಸೈಡಿಂದ ನೀಡಲ್ನ ತಂದು ಸ್ವಲ್ಪ ಜರಿ ಥ್ರೆಡ್ನ ಬ್ಯಾಕ್ ಸೈಡಲ್ಲಿ ಈ ಥರ ಬಿಟ್ಕೊಂಡು ಇವಾಗ ಇಲ್ಲಿ ಸುತ್ಕೋತೀನಿ 1-2 ಸರಿ. ಈ ಥರ ಸುತ್ತಕೊಂಡು ಅದಾದಮೇಲೆ ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಒಂದು ಸಲ. ಇದನ್ನು ಈ ಥರ ಲಾಕ್ ಮಾಡಿಕೊಂಡು ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈಗ ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಸ್ವಲ್ಪ ಬಿಟ್ಕೊಂಡು ಈ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಈ ಕುಚ್ಚಿದೆಯಲ್ಲ ಇದನ್ನು ಸಮವಾಗಿ ಮಾಡ್ಕೊಂಡ್ಬಿಡೋಣ. ನೋಡಿ ಈ ಡಿಸೈನ್ನ ಫೈನಲ್ ಲುಕ್ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಸೀರೆ ಒಂದು ಡಬಲ್ ಕಲರ್ ಇದ್ದರೆ ಒಂದೇ ಕುಚ್ಚಲ್ಲಿ ನೀವು ಡಬಲ್ ಕಲರ್ನ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸೀರೆ ಪೂರ್ತಿ ನೀವು ಒಂದು ಬೊಟ್ಟಷ್ಟು ಈ ಥರ ಡಿಫ್ರೆನ್ಸನ್ನು ನೋಡಿಕೊಂಡು ಪೂರ್ತಿ ಸೀರೆನ ಕಟ್ಟಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಥರ್ಡ್ ಡಿಸೈನ್ಗೆ ಈ ಥರ ಬೊಟ್ಟಿಂದ ಡಿಸ್ಟೆನ್ಸನ್ನು ನೋಡ್ಕೋತೀನಿ. ನೋಡಿಕೊಂಡು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಸೀರೆಗೆ ಹೋಲ್ ಮಾಡಿಕೊಂಡು ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು. ಇದನ್ನು ನಿಧಾನಕ್ಕೆ ತರ್ತೀನಿ. ಇದನ್ನು ಶಾರ್ಟಾಗಿ ಮಾಡ್ಕೋತೀನಿ. ಜಾಸ್ತಿ ಶಾರ್ಟ್ ಏನಿಲ್ಲ, ಸ್ವಲ್ಪ ಇಷ್ಟು ಮಾಡಿಕೊಂಡು ಇನ್ನೊಂದು ಇದು ಬರೀ 77 ಇದೆ ದಾರ. ಇದನ್ನು ತಗೊಂಡಿದ್ದೀನಿ ನಾನು ಕುಚ್ಚು. ಇದನ್ನು ಇದರ ಮೇಲ್ಗಡೆ ಈ ಥರ ಹೋಲನ್ನು ಸ್ವಲ್ಪ ಆಲ್ರೆಡಿ ಇರುತ್ತೆ, ಸ್ವಲ್ಪ ಈ ಥರ ಮಾಡಿಕೊಂಡು ಇದನ್ನು ಈ ಥರ ಮೇಲಿಂದ ತರಬೇಕು. ಈ ಥರ ತಂದು ಮಿಡಲ್ನಲ್ಲಿ ಬರಬೇಕು. ಈ ಕುಚ್ಚು ಮೇಲೆ, ಈ ಗ್ರೀನ್ ಕಲರ್ ಕುಚ್ಚು ಮೇಲೆ ಈ ಗೋಲ್ಡ್ ಕಲರ್ ಕುಚ್ಚು ಈ ಥರ ಮಿಡಲ್ನಲ್ಲಿ ಬರಬೇಕು. ಈ ಥರ ತಗೊಂಡಿದ್ದೀನಿ. ಈಗ ನೀಡಲ್ನಿಂದ ಈ ಥರ ಚುಚ್ಕೊಂಡು ಜರಿ ಥ್ರೆಡ್ನ ಸ್ವಲ್ಪ ಬಿಟ್ಕೋಬೇಕು. ನಾರ್ಮಲ್ಲಾಗಿ ಕುಚ್ಚು ಹಾಕ್ತೀವಲ್ಲ ಆ ಥರ ಕಟ್ಕೋಬೇಕು ಜರಿ ಥ್ರೆಡ್ಡಿಂದ. ಓಕೆ, ಈ ಥರ 2 ಸರಿ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೋತೀನಿ, ಗೋಲ್ಡ್ ಕಲರ್ ಬೀಡು. ಈ ಬೀಡನ್ನು ಹಾಕಿ ಈ ಬೀಡು ಕರೆಕ್ಟ್ ಮಿಡಲ್ನಲ್ಲಿ ಬರೋ ಥರ ಈ ಥರ ಇಟ್ಟು ಸುತ್ಕೊಳ್ಳಿ. ಸುತ್ಕೊಂಡು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿ ಈ ಥರ ಒಂದು ಸರಿ ಈ ಥರ ತಗೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಈ ಥರ. ಇವಾಗ ಕುಚ್ಚು ನೋಡಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಬರೋ ಥರ ಕಟ್ ಮಾಡ್ಕೊಳ್ಳಿ. ನಾನು ಇಷ್ಟು ಮಾಡ್ಕೊತೀನಿ, ಸ್ವಲ್ಪ ಶಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಡಿಸೈನು. ಈ ಡಿಸೈನ್ಗೆ ನಾವು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಇದು ಕೂಡ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಜಾಸ್ತಿ ದೂರ ಮಾಡಿಕೊಂಡ್ರೆ ಕಡಿಮೆ ಚಾರ್ಜ್ ಮಾಡ್ಕೋಬೋದು. ಹತ್ರನೇ ನೀವು ಮಾಡಿಕೊಂಡ್ರೆ ಜಾಸ್ತಿ ಚಾರ್ಜನ್ನು ನೀವು ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಓಕೆ, 4th ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತಿದ್ದೀನಿ. ಮೊದಲು ಈ ಥರ ಡಿಸ್ಟೆನ್ಸ್ ನೋಡ್ಕೋಬೇಕು. ಒಂದು ಹೋಲ್ ಮಾಡ್ಕೋತೀನಿ ಈ ಥರ.
ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಮಾಡ್ಕೊತೀನಿ. ಇದನ್ನು ತರ್ತೀನಿ ಈ ಥರ. ಹಾಗೆ ಪಕ್ಕದಲ್ಲೇ ಇನ್ನೊಂದು ಹೋಲ್ ಮಾಡ್ಕೊತೀನಿ, ಇಲ್ಲೇ ಪಕ್ಕದಲ್ಲೇ. ಈಗ ಸೇಮ್ ಮತ್ತೀಗ ಇನ್ನೊಂದು ಕಲರ್ ಥ್ರೆಡ್ಡನ್ನು ತರ್ತೀನಿ. ಇದು ಸ್ವಲ್ಪ ಜಾಸ್ತಿ ದಪ್ಪ ಇದೆ ಫ್ರೆಂಡ್ಸ್, ನಾನು ತೋರಿಸೋದಕ್ಕೆ ಇದೇ ಥ್ರೆಡ್ಡನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಈ ಥರ ಡಬಲ್ ಕಲರ್ನಲ್ಲಿ ನೀವು ಕುಚ್ಚುಗಳನ್ನು ಸ್ವಲ್ಪ ಕಡಿಮೆ ತೊಗೋಬೇಕು. 50-50 ತೊಗೊಂಡ್ರೆ ಸಾಕು. ನೋಡಿ ಈ ಥರ ಸ್ವಲ್ಪ ಉದ್ದ ಬಿಟ್ಕೊಂಡಿದ್ದೀನಿ. ಇಷ್ಟು ಉದ್ದ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಉದ್ದ ತೊಗೊಂಡಿದ್ದೀನಿ ಅಂತ. ನೋಡಿ 2 ಇಂಚಷ್ಟು ತೊಗೋತೀನಿ ನಾನು. ಗ್ರೀನ್ ಕಲರ್ ಸ್ವಲ್ಪ ಮೇಲೋಗಿದೆ, ಕರೆಕ್ಟಾಗಿದೆ. ಈಗ ಇದಕ್ಕೆ ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ಕೋತೀನಿ ನಾನು. ನಾರ್ಮಲಾಗಿ ಹಾಕ್ತೀವಲ್ಲ ಆ ಥರ ಕುಚ್ಚನ್ನು ಕಟ್ಕೋತೀನಿ. ಸ್ವಲ್ಪ ಜರಿ ಥ್ರೆಡ್ಡನ್ನು ಬ್ಯಾಕ್ ಸೈಡಲ್ಲಿ ಬಿಟ್ಟು ಈ ಥರ ಲಾಕ್ ಮಾಡ್ಕೋತೀನಿ. ಜಾಸ್ತಿ ದಪ್ಪ ಆಗುತ್ತೆ ಇದು, ನಾನು ಸುಮ್ಮನೆ ನಿಮಗೆ ತೋರಿಸೋದಕ್ಕೆ ಈ ಥರ ತೊಗೊಂಡಿದ್ದೀನಿ. ಇದೇ ಥ್ರೆಡ್ಡಿಂದನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ನೀವು ಈ ಡಿಸೈನ್ ಏನಾದರೂ ಹಾಕ್ತಾಯಿದ್ರೆ ಸ್ವಲ್ಪ ಥ್ರೆಡ್ಡನ್ನು ಕಡಿಮೆ ಮಾಡ್ಕೊಳ್ಳಿ. ಅಂದರೆ ಯಾಕಂದರೆ 2 ಥ್ರೆಡ್ ಇರುತ್ತಲ್ಲ, 50-50 ತೊಗೊಂಡ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಸೈಡಿಂದ ಈ ಥರ ತಗೋತೀನಿ ಇದನ್ನು. ಇದು ಥ್ರೆಡ್ಡು ಹಾಗೆ ಇರಲಿ ಇಲ್ಲಿ. ಈಗ ಮುಂದ್ಗಡೆ ಇರೋ ಈ ಪಾರ್ಟನ್ನು ನಾನು ಈ ಥರ ಮೇಲ್ ಮಾಡಿಕೊಂಡು ಈ ಒಂದು ರೌಂಡ್ ಬೀಡನ್ನು ಹಾಕ್ತೀನಿ. ಇದು ನಿಮಗೆ ಹಾಕುವಾಗ ಕೆಳಗೆ ಬೀಳುತ್ತೆ ಅಂದರೆ ನೀವು ಅದಕ್ಕೆ ಗಮ್ ಹಚ್ಚಿ ಇಟ್ಕೋಬೋದು. ಒಳಗಡೆ ಸ್ವಲ್ಪ ಗಮ್ಮನ್ನು ಹಚ್ಕೊಳ್ಳಿ, ಒಂದು ಚಿಟಿಕೆಯಷ್ಟು ಗಮ್ಮನ್ನು ಹಚ್ಚಿ ನೀವು ಇಟ್ಕೋಬೋದು ಅಲ್ಲಿ. ನೋಡಿ ಈ ಥರ ಬರುತ್ತೆ. ಈಗ ಬ್ಯಾಕ್ ಸೈಡಿಂದ ಈ ಥರ ತರ್ತೀನಿ. ಬಫ್ ಬರೋ ಥರ ಡಬಲ್ ಕಲರ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಜಾಸ್ತಿ ದಪ್ಪ ಇದೆ ಫ್ರೆಂಡ್ಸ್ ಇಲ್ಲಿ. ಈಗ ಒಂದು 3 ಸಲ ನಾನು ಈ ಥರ ಸುತ್ಕೋತೀನಿ. 3 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಒಂದು ಸಲ ಈ ಥರ ಮಾಡ್ಕೋತೀನಿ. ಇವಾಗ ಈ ನೀಡಲ್ನ ಈ ಥರ ಕೆಳಗಡೆ ತರ್ತೀನಿ. ಮತ್ತು ಇದು ಹಾಗೆ ಇರಲಿ. ಇನ್ನೊಂದು ಬೀಡನ್ನು ಹಾಕ್ತೀನಿ. ಇದು ಬ್ಯಾಕ್ ಸೈಡಲ್ಲಿ ಹಾಗೆ ಇರಲಿ. ಇನ್ನೊಂದು ಬೀಡನ್ನು ಈ ಥರ ಒಳಗಡೆ ಹಾಕಿ ಇದನ್ನು ಕೂಡ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಈ ಜರಿ ಥ್ರೆಡ್ನ ಇಲ್ಲಿ ಬ್ಯಾಕ್ ಸೈಡಿಂದ ತೊಗೊಂಡು ಬನ್ನಿ. ಈ ಥರ ಬ್ಯಾಕ್ ಸೈಡಿಂದ ತಂದು ಹೂ ಕಟ್ತೀನಲ್ಲ ಆ ಥರ ಒಂದು ಲಾಕನ್ನು ಮಾಡ್ಕೊಳ್ಳಿ. ಹೂ ಕಟ್ಟಬೇಕಾದ್ರೆ ಯಾವ ಥರ ಲಾಕ್ ಮಾಡ್ತೀರೋ ಆ ಥರ ಒಂದು ಲಾಕ್ ಮಾಡ್ತೀನಿ. ಈಗ ಒಂದು 3 ಸಲ ಸುತ್ಕೊಂಡ್ಮೇಲೆ ಮತ್ತೆ ಒಂದು ಲಾಕ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ನೀಡಲ್ನ ಈ ಥರ ಕೆಳಗಡೆ ತಂದು ಜರಿ ಥ್ರೆಡ್ನ ಸ್ವಲ್ಪ ಬಿಟ್ಕೋತೀನಿ. ಸ್ವಲ್ಪ ಬಿಟ್ಕೊಂಡು ಸಮವಾಗಿ ಕುಚ್ಚು ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಆಲ್ರೆಡಿ ಇಲ್ಲಿ ಉದ್ದ ಜಾಸ್ತಿ ಆಗಿರುತ್ತೆ, ಇಲ್ಲಿಗೆ ಶಾರ್ಟಾಗಿ ಮಾಡಿಕೊಂಡ್ರೆ ಸಾಕು. ಓಕೆ ಫ್ರೆಂಡ್ಸ್, ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್. ನೋಡಿ ಈ ಡಿಸೈನ್ಗೆ ನಾವು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ ಇದು ಸ್ವಲ್ಪ ಬ್ರೈಡಲ್ ಡಿಸೈನ್ ಒಳಗಡೆ ಬರುತ್ತೆ, ಅಂದರೆ ಪಕ್ಕನೇ ಬರುತ್ತೆ. ಹಾಗೆ ಟೈಮ್ ಕೂಡ ಜಾಸ್ತಿ ಇಡುತ್ತೆ. ನಾವು 2 ಕುಚ್ಚು ಕಟ್ಟೋ ಥರ ಆಗುತ್ತೆ ಈ ಥರ ಡಿಸೈನ್ ಮಾಡಿಕೊಂಡ್ರೆ. ಹಾಗಾಗಿ ನೀವು 350ವರೆಗೂ ಚಾರ್ಜ್ ಮಾಡ್ಕೋಬೋದು ಈ ಡಿಸೈನ್ಗೆ. ಅದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಓಕೆ, 5th ಡಿಸೈನ್ನ ಹಾಕ್ತಿದ್ದೀನಿ. ಇದಕ್ಕೆ ಮೊದಲು ಈ ಥರ ಬೆರಳನ್ನು ಇಟ್ಕೊಂಡು ಕ್ರೋಶಾ ನೀಡಲ್ನಿಂದ ಒಂದು ಹೋಲ್ ಮಾಡ್ಕೋತೀನಿ ಸೀರೆಗೆ. ಈ ಥರ ಹೋಲ್ ಮಾಡಿಕೊಂಡು ಈ ಥ್ರೆಡ್ಡನ್ನು ಈ ಥರ ಮೇಲ್ ತರ್ತೀನಿ. ಈ ಥ್ರೆಡ್ಡನ್ನು ಮೇಲ್ ತಂದು ಒಂದಿಷ್ಟು ಉದ್ದ ಬಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಸಮವಾಗಿ ತಗೊಂಡು ನಾರ್ಮಲಾಗಿ ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ತೀವಲ್ಲ ಆ ಥರ ಮೊದಲು ಕುಚ್ಚನ್ನು ಕಟ್ಕೋತೀನಿ. 4 ಎಳೆ ತಗೊಳ್ಳೋದ್ರಿಂದ ಜರಿ ಥ್ರೆಡ್ಡು ಈ ಥರ ದಪ್ಪವಾಗಿ ಬರುತ್ತೆ. ನೋಡಿ ಈ ಥರ ಒಂದು 3 ಸಲ ಸುತ್ತಕೊಂಡ್ರೆ ಸಾಕು, ನೀವು ನೀಟಾಗಿ ಕೊಡುತ್ತೆ. ಇವಾಗ ಇದನ್ನು ಒಂದು ಸಲ ನಾನು ಲಾಕ್ ಮಾಡ್ಕೋತೀನಿ. ನೋಡಿ ಈ ಥರ ಲಾಕ್ ಮಾಡ್ಕೋತೀನಿ. ಟೋಟಲ್ 4 ಸರಿ ಸುತ್ಕೊಂಡಂಗೆ ಆಯಿತು.
ಮತ್ತೆ ಸ್ವಲ್ಪ ಇಲ್ಲಿಗೆ ತರ್ತೀನಿ. ಇವಾಗ ಸ್ವಲ್ಪ ಬಿಟ್ಕೊಳ್ಳಿ ಗ್ಯಾಪು, ಬಿಟ್ಟು ಇಲ್ಲೂ ಕೂಡ ಒಂದು ಲಾಕ್ ಮಾಡ್ಕೋತೀನಿ. ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಈ ಡಿಸೈನ್. ಇಲ್ಲಿ ಕೂಡ ಮತ್ತೆ 3ರಿಂದ 4 ಸಾರಿ, ಮೊದಲು 3 ಸಾರಿ ಸುತ್ಕೊಳ್ಳಿ. ಇವಾಗ ಇಲ್ಲಿ ಲಾಕ್ ಮಾಡ್ಕೋತೀನಿ ಒಂದು ಸಲ, ಈ ಥರ ಲಾಕ್, ಈ ಥರ ಲಾಕ್ ಆಯಿತು. ಮತ್ತು ಸ್ವಲ್ಪ ಬಿಟ್ಕೊಂಡು, ಇಲ್ಲಿ ಎಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀನೋ ಅಷ್ಟೇ ಬಿಟ್ಕೊಂಡು ಈ ಥರ ನೀಡಲ್ನ ಮೇಲೆ ತಂದು ಇಲ್ಲೂ ಕೂಡ ಒಂದು ಲಾಕನ್ನು ಮಾಡ್ಕೋತೀನಿ. ಈ ಥರ ಮಾಡ್ಕೋತೀನಿ. ಮತ್ತು ಇವಾಗ ಒಂದು 3 ಸಾರಿ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಕೊಂಡು 4ನೇ ಸಾರಿ ನಾನು ಈ ಥರ ಲಾಕ್ ಮಾಡ್ಕೋತೀನಿ. 4 ಎಳೆ ಜರಿ ಥ್ರೆಡ್ ತೊಗೊಂಡ್ರೆ ಈ ಡಿಸೈನ್ಗೆ ತುಂಬಾ ಈಸಿ ಆಗುತ್ತೆ ಹಾಕೋದಕ್ಕೆ. ಈ ಥರ ಮಾಡ್ಕೋತೀನಿ. ಇನ್ನೊಂದು ಸಲ ಮಾಡ್ತೀನಿ, ಸೇಮ್ ಇಷ್ಟೇ ಡಿಸ್ಟೆನ್ಸ್ ಬಿಟ್ಕೊಂಡು ಇನ್ನೊಂದು ಸಲ ಈ ಥರ ನೀಡಲ್ನ ತಂದು ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಒಂದು 3 ಸಲ ಸುತ್ಕೊಂಡ್ಮೇಲೆ 4ನೇ ಸಾರಿ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ಈ ಥರ ನೀಡಲ್ನ ಕೆಳಗಡೆ ತಂದು ಈ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚನ್ನು ಸಮವಾಗಿ ತಗೊಂಡು ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಡಿಸೈನ್. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಈ ಡಿಸೈನ್ಗೆ 300ವರೆಗೂ ಚಾರ್ಜ್ ಮಾಡ್ಕೋಬೋದು. 1 ಇಂಚ್ಗೆ ನೀವು ಒಂದು ಹಾಕ್ಕೋಬೋದು. ಡಬಲ್ ಕಲರ್ನಲ್ಲೂ ಕೂಡ ಸೀರೆಗೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಇದು. ನೀವು ಪೂರ್ತಿ ಸೀರೆಗೆ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಓಕೆ, ನೆಕ್ಸ್ಟು 6th ಡಿಸೈನ್ಗೆ ಈ ಥರ ಡಿಸ್ಟೆನ್ಸನ್ನು ನೋಡಿಕೊಂಡು ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೋತೀನಿ. ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತಂದು ಇದ್ರ ಒಳಗಡೆ ಒಂದು ಸ್ಕ್ವೇರ್ ಶೇಪ್ ಬೀಡನ್ನು ಹಾಕ್ತೀನಿ. ಈ ಥರ ಹಾಕ್ತೀನಿ. ಸ್ವಲ್ಪ ಉದ್ದ ಇರಲಿ. ಈಗ ನಾರ್ಮಲ್ಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕುಚ್ಚನ್ನು ಕಟ್ಕೊಂಡು ಬಿಡೋಣ. ಇದಕ್ಕೆ ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡಲ್ಲೇ ಬಿಟ್ಟು ಕುಚ್ಚನ್ನು ಕಟ್ಕೋಬೇಕು. ಯಾವಾಗಲೂ ಕುಚ್ಚು ಕಟ್ಟುವಾಗ ಈ ಥರ 2ರಿಂದ 3 ಸಾರಿ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಈ ಥರ ನೀಡಲ್ನ ಹಾಕಿ ಕೆಳಗಡೆ ಜರಿ ಥ್ರೆಡ್ಡನ್ನು ತಂದು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಓಕೆ, ಇವಾಗ ಇದಿದೆಯಲ್ಲ ಈ ಬೀಡು, ಇದನ್ನು ಈ ಥರ ಮಾಡ್ಕೊಳ್ಳೋಣ. ಈ ಥರ ತಗೊಂಡು ಈ ಥರ ಮಾಡ್ಕೋತೀನಿ. ಓಕೆ, ಈಗ ಕರೆಕ್ಟಾಗಿ ಇಲ್ಲಿ ಮೂಲೆ ಇದೆಯಲ್ಲ ಇಲ್ಲಿಗೆ ಬರಬೇಕಿದು. ಈಗ ಕುಚ್ಚನ್ನು ಕಟ್ಕೊಳ್ಳೋಣ. ಈ ಥರ ಕುಚ್ಚು ನಾರ್ಮಲಾಗಿ ಕಟ್ತೀವಲ್ಲ ಜರಿ ಥ್ರೆಡ್ಡಿಂದ ಆ ಥರ ಕುಚ್ಚನ್ನು ಕಟ್ಕೋತೀನಿ. ಈ ಥರ ಮೊದಲು ಒಂದು ಲಾಕ್ ಮಾಡಿಕೊಂಡು ಇಲ್ಲಿ ಒಂದು 3 ಸಲ ಈ ಥರ ಸುತ್ತಕೊಂಡು ಇಲ್ಲಿ ಲಾಕ್ ಮಾಡ್ಕೋತೀನಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕುಚ್ಚು ಕೂಡ ನೋಡಿಕೊಂಡು ಸಮವಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ತುಂಬಾ ಶಾರ್ಟ್ ಬಂದಿದೆ, ಉದ್ದ ಬೇಕಿದ್ದರೆ ಕೂಡ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾಣಿಸುತ್ತೆ. ನೀವು ಪೂರ್ತಿ ಸೀರೆನ ಇದೇ ಥರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೀವು ಸ್ವಲ್ಪ ದೂರ ಮಾಡಿಕೊಂಡ್ರೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, 6 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಈ ಎಲ್ಲ ಡಿಸೈನ್ಗಳು ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಒಂದು ಹೋಲ್ನ ಮಾಡಿಕೊಂಡು ಈ ಥ್ರೆಡ್ಡನ್ನು ಈ ಥರ ಮೇಲೆ ತರ್ತೀನಿ. ಪಕ್ಕದಲ್ಲೇ ಮತ್ತೊಂದು ಸಲ ಹೋಲ್ ಮಾಡ್ಕೋತೀನಿ. ಇನ್ನೊಂದು ಥ್ರೆಡ್ಡನ್ನು ಮೇಲೆ ತರ್ತೀನಿ. ಇದು ಸ್ವಲ್ಪ ದಪ್ಪ ಆಗುತ್ತೆ. ನೀವು ಒಂದು 40ಯಿಂದ 50 ತೊಗೊಂಡ್ರೆ ಸಾಕು. ಒಂದು ಕಲರ್ ಕುಚ್ಚು 40 to 50 ಸ್ಟ್ಯಾಂಡ್ಸ್ ತೊಗೊಂಡ್ರೆ ಸಾಕು. 40ರಿಂದ 50 ಎಳೆ ತೊಗೊಳ್ಳಿ. ನಾನು 3 ಕಲರ್ನಲ್ಲಿ ಕಟ್ತಿದ್ದೀನಿ ಇದು ಕುಚ್ಚು, ಅದಕ್ಕೋಸ್ಕರ
ಸ್ವಲ್ಪ ಕುಚ್ಚು ತೆಳ್ಳಗಿದ್ದರೆ 3 ಸೇರಿದರೆ ದಪ್ಪ ಆಗುತ್ತೆ, ಅದಕ್ಕೋಸ್ಕರ ಕಡಿಮೆ ತಗೊಳ್ಳಿ ಅಂತ ಹೇಳ್ತಿದ್ದೀನಿ. ಈ 3 ಕುಚ್ಚುಗಳನ್ನು ತಗೊಂಡು ಸಮವಾಗಿ ಇಟ್ಕೊಳ್ಳಿ. ಇವಾಗ ಈ ಥರ ಸಮವಾಗಿ ಮಾಡಿಕೊಂಡು ನಾರ್ಮಲ್ಲಾಗಿ ಕುಚ್ಚನ್ನು ಕಟ್ತೀವಲ್ಲ ಆ ಥರ ಕುಚ್ಚನ್ನು ಕಟ್ಕೊಳ್ಳೋಣ. ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಣ್ಣದಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. ಈಗ ನೀಡಲ್ನ ಬ್ಯಾಕ್ ಸೈಡಿಂದ ಚುಚ್ಚಿ ಜರಿ ಥ್ರೆಡ್ನ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಈ ಥರ ನಾರ್ಮಲ್ಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಳ್ಳೋಣ. ಈ ಥರ 2 ಸರಿ ಸುತ್ತಕೊಂಡು ಲಾಕನ್ನು ಮಾಡ್ಕೋತೀನಿ ನಾನು. ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇದಕ್ಕೆ ಒಂದು 4 ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಹಾಕ್ತೀನಿ. ಚಿಕ್ಕ ರೌಂಡ್ಸ್ ಬೀಡ್ಗಳನ್ನು ಹಾಕಿ ಈ ಬೀಡ್ಸ್ಗಳನ್ನು ಹಾಕಿ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಸ್ಕಿಪ್ ಆಗಿದೆ ಇದು ಲಾಕ್ ಮಾಡೋ ವಿಡಿಯೋ, ಹಾಗಾಗಿ ಡೈರೆಕ್ಟಾಗಿ ಮುಗಿದ ಮೇಲೆ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಈ ಥರ ಕಟ್ಕೊಂಡಿದ್ದೀನಿ. ನೀವು ಯಾವಾಗಲೂ ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ತಿರಲ್ಲ ಅದೇ ಥರ ಈ ಬೀಡ್ಗಳನ್ನು ಹಾಕಿ ಕಟ್ಟಿದರೆ ಆಯಿತು. ಇಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಇದು ಬೀಡು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದಕ್ಕೆ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ. ಓಕೆ ಫ್ರೆಂಡ್ಸ್, ನೋಡಿ ನೆಕ್ಸ್ಟ್ ಡಿಸೈನ್ಗೆ ಈ ಥರ ಬೊಟ್ಟಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೋತೀನಿ. ಇವಾಗ ಈ ಕುಚ್ಚನ್ನು ಮೇಲ್ಗಡೆ ತರ್ತೀನಿ. ಈ ಕುಚ್ಚನ್ನು ಈ ಥರ ಮೇಲ್ ತರ್ತೀನಿ. ಪಕ್ಕದಲ್ಲೇ ಇನ್ನೊಂದು ಹೋಲ್ ಹಾಕ್ಕೋತೀನಿ. ಈ ಥರ ಹೋಲ್ ಹಾಕ್ಕೊಂಡು ಇದನ್ನು ಕೂಡ ಈ ಥರ ಮೇಲ್ ತರ್ತೀನಿ. ಇನ್ನೊಂದು ಪಕ್ಕದಲ್ಲೇ ಹೋಲ್ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಈ ಥರ ಮೇಲ್ ತಂದು ಓಕೆ, ಇದನ್ನು ಕೂಡ ಇದಕ್ಕೆ ಸಮವಾಗಿ ಈ ಥರ ಮೇಲ್ ತರ್ತೀನಿ. 2 ಕುಚ್ಚು ಸಮವಾಗಿ ತಗೊಂಡು ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್, ನೀವು ಕುಚ್ಚನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಬೆಟರು. ಇದು ಸ್ವಲ್ಪ ದಪ್ಪ ಅನಿಸುತ್ತೆ. ಈಗ ಜರಿ ಥ್ರೆಡ್ಡಿಂದ ನಾರ್ಮಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ 1-2 ಸಾರಿ ನಾನು ಲಾಕ್ ಮಾಡ್ಕೋತೀನಿ ಮೊದಲು. ಓಕೆ, ಈ ಥರ 2 ಸಾರಿ ಲಾಕನ್ನು ಮಾಡಿಕೊಂಡು ಇವಾಗ ಇಲ್ಲಿಂದ ನಾನು ಇದಕ್ಕೆ 3 ಲೀಫ್ ಬೀಡ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ಈ ಥರ 3 ಲೀಫ್ಗಳನ್ನು ಹಾಕಿ ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ಎಲ್ಲ ಲೀಫ್ ಬೀಡ್ಗಳು ಮಿಡಲ್ನಲ್ಲಿ ಬರೋ ಥರ ಈ ಥರ ಇಟ್ಕೊಂಡು ಬೆರಳಿಂದ ಈಗ ಜರಿ ಥ್ರೆಡ್ನ ಸುತ್ಕೊಳ್ಳಿ. ಮತ್ತೆ ಈ ಥರ ಬರಬೇಕು. ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಒಂದು ಸಲ ಈ ಥರ ಥ್ರೆಡ್ಡನ್ನು ತಗೊಂಡಾಗ ಈ ಥರ ಮಾಡಿಕೊಂಡ್ರೆ ಜಾಸ್ತಿ ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳೋದು ಬೆಟರು. ಈಗ ನೀಡಲ್ನ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ನೋಡಿ ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಪೂರ್ತಿ ಸೀರೆಗೆ ನೀವು ಈ ಥರ ಡಬಲ್ ಕಾಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಡಿಸೈನ್ ಕೂಡ. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ನೆಕ್ಸ್ಟ್ ಡಿಸೈನ್ಗೆ ಈ ಥರ ಡಿಸ್ಟೆನ್ಸ್ ತೊಗೊಂಡು ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೋತೀನಿ. ಮೊದಲು ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತಂದು ನಿಧಾನಕ್ಕೆ ತಗೊಳ್ಳಿ. ಇದನ್ನು ಈ ಥರ ತಂದು ಇದಕ್ಕೆ ಈ ಬೀಡನ್ನು ಹಾಕ್ತೀನಿ ನಾನು. ಈ ಥರ ಈ ಬೀಡ್ ಹಾಕಿ ಸ್ವಲ್ಪ ಉದ್ದ ಜಾಸ್ತಿ ಬಿಟ್ಕೋತೀನಿ. ಬಿಟ್ಕೊಂಡು ನಾರ್ಮಲ್ಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಮೊದಲು ಕುಚ್ಚನ್ನು ಕಟ್ಕೋಬೇಕು. ಈ ಥರ ಕುಚ್ಚನ್ನು ಕಟ್ಕೊಂಡ್ಮೇಲೆ ಜರಿ ಥ್ರೆಡ್ಡನ್ನು ನಾನು ಕಂಟಿನ್ಯೂ ಆಗಿ ಸುತ್ತಾ ಬರ್ತೀನಿ. ಈ ಥರ ಕೆಳಗಿಂದ ಕೆಳಗೆ ಈ ಟೈಪ್ ಡಿಸೈನ್ನ ಲಾಸ್ಟ್ ಟೈಮ್ ತೋರಿಸಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಥರ ಜರಿ ಥ್ರೆಡ್ಡನ್ನು ಕೆಳಗಡೆ ಈ ಥರ ಸುತ್ತುತ್ತಾ ಬರ್ತೀನಿ. ಆವಾಗ ನಾನು ನಾರ್ಮಲಾಗಿ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಟಿ ಅಲ್ಲಿಗೆ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೆ. ಈಗ ನೋಡಿ ಈ ಥರ ಜರಿ ಥ್ರೆಡ್ಡನ್ನು ಸುತ್ತುತ್ತಾ ಬರ್ತೀನಿ. ಇಲ್ಲಿ ಒಂದು ಬೀಡನ್ನು ಹಾಕ್ತೀನಿ. ಇವಾಗ ಈ ಒಂದು ಬೀಡನ್ನು ಹಾಕಿ ಅದು ಕರೆಕ್ಟಾಗಿ ಈ ಥರ ಮಿಡಲ್ನಲ್ಲಿ ಬರಬೇಕು. ಮತ್ತೆ ಕೆಳಗಡೆ ಈ ಥರ ಸುತ್ತುತ್ತಾ ಬನ್ನಿ.
ಈ ಥರ ಸುತ್ಕೋಬೇಕು. ಸ್ವಲ್ಪ ಈ ಡಿಸೈನ್ಗೆ ಜರಿ ಥ್ರೆಡ್ ಜಾಸ್ತಿ ಬೇಕಾಗುತ್ತೆ. ಈ ಥರ ಸುತ್ತುತ್ತಾ ಬನ್ನಿ ಕೆಳಗಡೆ. ಓಕೆ ನೋಡಿ, ಮೇಲೆ ಎಷ್ಟು ಸುತ್ತಿದ್ದೀನೋ ಈ ಬೀಡ್ ಆದಮೇಲೆ ಕೂಡ ಅಷ್ಟೇ ಸುತ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಒಂದು ಸ್ವಲ್ಪ ಇಲ್ಲಿಂದ ಈ ಥರ ಜರಿ ಥ್ರೆಡ್ ಒಳಗಡೆ ಹಾಕಿ ಈ ಥರ ಮಾಡಿಕೊಂಡ್ರೆ ಟೈಟಾಗಿ ಕೂರುತ್ತೆ, ಅದು ಬಿಚ್ಕೊಳ್ಳೋದಿಲ್ಲ. ಈಗ ಈ ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ಸಮವಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕುಚ್ಚು ನೋಡಿ ಈ ಥರ ಬರುತ್ತೆ. ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಈ ಡಿಸೈನ್. ಇದಕ್ಕೆ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ಯಾಕಂದರೆ ಜರಿ ಥ್ರೆಡ್ಡನ್ನು ಜಾಸ್ತಿ ಇದಕ್ಕೆ ಸುತ್ತೋದಕ್ಕೆ ಟೈಮ್ ಹಿಡಿಯುತ್ತೆ. ಹಾಗಾಗಿ 350ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಡಿಸೈನ್ಗೆ ನಾನು ಈ ಥರ ಡಿಸ್ಟೆನ್ಸ್ ತೊಗೊಂಡು ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಈಗ ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು. ಈ ಥರ ಮೇಲ್ಗಡೆ ತಂದು ಇಷ್ಟು ಸಮವಾಗಿ ಇಟ್ಕೋತೀನಿ. ಈಗ ನಾರ್ಮಲ್ಲಾಗಿ ಕುಚ್ಚು ಹಾಕ್ತೀವಲ್ಲ ಆ ಥರ ಹಾಕ್ಕೊಳ್ಳೋಣ ಜರಿ ಥ್ರೆಡ್ಡಿಂದ. ಸ್ವಲ್ಪ ಜರಿ ಥ್ರೆಡ್ ಯಾವಾಗಲೂ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡಿರಬೇಕು. ಈ ಥರ ಲಾಕ್ ಮಾಡ್ಕೋತೀನಿ 2 ಸಾರಿ. ಮೊದಲೇ 2 ಸಾರಿ ಲಾಕ್ ಮಾಡ್ಕೋತೀನಿ, ಯಾಕಂದರೆ ಇಲ್ಲಿ ಬೀಡ್ಗಳು ಬರುತ್ತೆ. ಈಗ ಒಂದು ಬೀಡನ್ನು ಹಾಕ್ತೀನಿ ಇದಕ್ಕೆ. ಈ ಬೀಡು ಈ ಥರ ಮಿಡಲ್ನಲ್ಲಿ ಬರಬೇಕು. ಒಂದು ಸಲ ಸುತ್ಕೊಳ್ಳಿ, ನೆಕ್ಸ್ಟ್ ಸಲ ಈ ಥರ ಲಾಕ್ ಮಾಡ್ಕೊಂಡು ಬಿಡಿ. ಇದೇ ಜರಿ ಥ್ರೆಡ್ಗೆ ಸ್ವಲ್ಪ ಲೂಸಾಗಿ ತಗೊಂಡು ಲಾಕ್ ಮಾಡ್ಕೊತೀನಿ. ಈಗ ಸ್ವಲ್ಪ ಮೇಲ್ಗಡೆ ಬಿಟ್ಕೊಂಡು ಒಂದು ಸ್ವಲ್ಪ ಇಷ್ಟು ಈ ನೀಡಲ್ನ ತಗೊಂಡು ಬಂದು ಒಂದು ಸಲ ಲಾಕ್ ಮಾಡ್ತೀನಿ. ಈಗ ಇದಕ್ಕೆ ಮತ್ತೆ ಒಂದು ಬೀಡನ್ನು ಹಾಕ್ಕೋತೀನಿ. ಈ ಬೀಡನ್ನು ಹಾಕ್ತೀನಿ. ಈ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ಈ ಥರ ಮಿಡಲ್ನಲ್ಲಿ ಬರಬೇಕು. ಈಗ ಇದಕ್ಕೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಸೈಡಲ್ಲಿ ಸೇಮ್ ಡಿಸ್ಟೆನ್ಸ್, ಇಲ್ಲಿ ಎಷ್ಟು ಬಿಟ್ಕೊಂಡಿದ್ದೀನೋ ಅಷ್ಟೇ ಡಿಸ್ಟೆನ್ಸ್ ತಗೋತೀನಿ. ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಇಲ್ಲಿ ಲಾಕ್ ಮಾಡಿಕೊಂಡು ಬೀಡ್ ಹಾಕಿದರೂ ಕೂಡ ಬರುತ್ತೆ. ಈ ಥರ ಮಾಡಿಕೊಂಡು ಜರಿ ಥ್ರೆಡ್ಡನ್ನು ಸುತ್ಕೋತೀನಿ. ನೋಡಿ ಈ ಥರ. ಈಗ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡ್ಕೋತೀನಿ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಇಲ್ಲಿಂದ ಈ ಥರ ಕೆಳಗಡೆ ತಂದು ಈ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈ ಥರ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಈ ಥರ ಸ್ವಲ್ಪ ಬಿಟ್ಕೊಂಡ್ರೆ ನೀವು ಯಾವುದೇ ರೀತಿಯ ನಿಮಗೆ ಕುಚ್ಚು ಮುದ್ದೆ ಆಗೋದಿಲ್ಲ. ಅಂದರೆ ಸೀರೆ ಫೋಲ್ಡ್ ಮಾಡಿ ಇಟ್ಟಾಗ ಮುದ್ದೆ ಕೂಡ ಆಗೋದಿಲ್ಲ. ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಇವತ್ತಿನ ಈ ಎಲ್ಲ ಡಿಸೈನ್ಗಳಿಗೂ ಒಂದು 250ಇಂದ 350ವರೆಗೂ ನೀವು ಚಾರ್ಜಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ಗಳು. ಸೀರೆ ಪೂರ್ತಿ ಮಾಡಿ ನೋಡಿ, ನೀವು ಡಬಲ್ ಕಲರ್ನಲ್ಲಿ ಕೂಡ ನೀವು ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಡಿಸೈನ್ಗಳು. ಕ್ರೋಶಾ ಬರದೇ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ಥರ ನಾನು ಬೇಬಿ ಕುಚ್ಚುಗಳನ್ನು ತೋರಿಸಿದ್ದೀನಿ. ಒಂದೇ ವಿಡಿಯೋದಲ್ಲಿ 10 ಬೇಬಿ ಕುಚ್ಚುಗಳನ್ನು ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಎಲ್ಲ ಡಿಸೈನ್ಗಳು ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ನೀವು ಪೂರ್ತಿ ಸೀರೆಗೆ 1 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. 10 ಬೇಬಿ ಕುಚ್ಚುಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಈ ಎಲ್ಲ ಡಿಸೈನ್ಗಳಿಗೂ 250 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.